ಆಪರೇಷನ್ ಕಾಶ್ಮೀರ ಸಂತೋಷ್ ಲಾಡ್ಗೆ ಶಹಬಾಷ್ ವ್ಯಕ್ತವಾಗ್ತಾ ಇದೆ. ಕಾಶ್ಮೀರಕ್ಕೆ ತೆರಳಿ ಕನ್ನಡಿಗರ ಸುರಕ್ಷತೆಯಲ್ಲಿ ಯಶಸ್ವಿ. ದಾಳಿ ನಡೆದ ದಿನವೇ ರಾತ್ರಿ ಕಾಶ್ಮೀರಕ್ಕೆ ಸಂತೋಷ್ ಲಾಡ್ ದೌಡು. ಸಂತೋಷ್ ಲಾಡ್ ಪರ ಭರಪೂರ ಶಹಬಾಷ್ ವ್ಯಕ್ತವಾಗ್ತಾ ಇದೆ. ಆಪರೇಷನ್ ಕಾಶ್ಮೀರ ಯಶಸ್ವಿಯಾಗಿದೆ. ಕಾಶ್ಮೀರಕ್ಕೆ ತೆರಳಿ ಕನ್ನಡಿಗರ ಸುರಕ್ಷತೆಯಲ್ಲಿ ಭಾಗಿಯಾದ್ರು ಯಾರು? ಸಂತೋಷ್ ಲಾಡ್, ಕಾರ್ಮಿಕ ಸಚಿವ. ದಾಳಿ ನಡೆದ ದಿನವೇ ದೌಡು. ಸಿಎಂ ಸಿದ್ದರಾಮಯ್ಯ ಒಪ್ಪಿಸಿದ ಹೊಣೆಗಾರಿಕೆ ಯಶಸ್ವಿ ನಿರ್ವಹಣೆ ಅಂದ್ರೆ ನಿರ್ವಹಿಸಿದ್ದಾರೆ. ಈಗಲೂ ಕಾಶ್ಮೀರದಲ್ಲೇ ಇರುವ ಸಚಿವ ಸಂತೋಷ್ ಲಾಡ್. ಈ ತರಹದ ಸಾಮಾಜಿಕ ಕಳಕಳಿ ಇರುವಂತಹ ಸಚಿವರೇ ಬೇಕಾಗಿರುವಂತಹ ಕಾಶ್ಮೀರದಲ್ಲಿ. ಇದು ಇನ್ನು ಸಂತೋಷ್ ಲಾಡ್ ಕಾಶ್ಮೀರಕ್ಕೆ ಹೋಗಿ ಕನ್ನಡಿಗರ ಸುರಕ್ಷತಾ ವಿಚಾರವಾಗಿ ನಿರ್ವಹಣೆ, ಅದು ಕೂಡ ಸಿಎಂ ಸಿದ್ದರಾಮಯ್ಯ ಕೊಟ್ಟಂತ ಜವಾಬ್ದಾರಿ, ಅದನ್ನ ಯಶಸ್ವಿಯಾಗಿ ನಿರ್ವಹಿಸಿ ಈಗಾಗಲೇ ಕರ್ನಾಟಕಕ್ಕೂ ಕೂಡ ಬಂದಿದ್ದಾರೆ. ಆಪರೇಷನ್ ಕಾಶ್ಮೀರ ಸಂತೋಷ್ ಲಾಡ್ ಯಶಸ್ವಿ. ಕಾಶ್ಮೀರಕ್ಕೆ ತೆರಳಿ ಕನ್ನಡಿಗರ ಸುರಕ್ಷತೆಯಲ್ಲಿ ಯಶಸ್ವಿಯಾಗಿ ಕರ್ನಾಟಕಕ್ಕೆ ಮರಳಿದ್ದಾರೆ. ಮರಳಿಯೂ ಕೂಡ ಸಾಕಷ್ಟು ಮೃತರ ಕುಟುಂಬಸ್ಥರ ನಡುವೆ ಸಂಪರ್ಕದಲ್ಲೂ ಕೂಡ ಇದ್ದಾರೆ. ದಾಳಿ ನಡೆದ ದಿನವೇ ಹೋಗಿದ್ರು ಸಂತೋಷ್ ಲಾಡ್. ಸಂತೋಷ್ ಲಾಡ್ ಅವರ ಸಾಮಾಜಿಕ ಕಾಳಜಿ, ಅದು ಬಿಜೆಪಿ ಮುಖಂಡರಾಗಿರಲಿ ಕಾಂಗ್ರೆಸ್ ಮುಖಂಡರಾಗಿರಲಿ, ಈ ತರಹದ ಒಂದು ಸಾಮಾಜಿಕ ಕಾಳಜಿ. ಈ ಹಿಂದೆ ಕೇರಳದ ವಯನಾಡಿನಲ್ಲಿ ಪ್ರವಾಹ ಸಂದರ್ಭದಲ್ಲೂ ಕೂಡ ಸಂತೋಷ್ ಲಾಡ್ ಯೋಚನೆ ಮಾಡೋದಕ್ಕೂ ಕೂಡ ಅವಕಾಶ ಕೊಡದೆ ನೇರವಾಗಿ ವಯನಾಡಿಗೆ ಹೋಗಿದ್ರು. ಸೊ ಈ ಎಲ್ಲ ವಿಚಾರಗಳಿದೆಯಲ್ಲ, ಒಬ್ಬ ಜನಪ್ರತಿನಿಧಿ ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸುವಂತಹ ಒಂದು ಮನಸ್ಥಿತಿಗೆ ಇರಬೇಕು. ಸೊ ಅದರಲ್ಲೂ ಕೂಡ ಸಿದ್ದು ಸಚಿವ ಸಂಪುಟದಲ್ಲಿ ಸಂತೋಷ್ ಲಾಡ್ ಇದ್ದಾರೆ ಎನ್ನುವಂತಹದ್ದೇ ಒಂದು ಸಮಾಧಾನ. ಸಂತೋಷ್ ಲಾಡ್ ಆಪರೇಷನ್ ಕಾಶ್ಮೀರದಲ್ಲಿ ಸಿಲುಕಿದ್ದಂತಹ ಕನ್ನಡಿಗರಿಗೆ ನೆರವಾದರು. ವಿಶೇಷ ವಿಮಾನದ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರವೇ ಅದಾಗಲೇ ಅವರು ವ್ಯವಸ್ಥೆ ಮಾಡಿದ್ರು. ಆದರೂ ಕೂಡ ಆ ಒಂದು ವಿಚಾರದಲ್ಲಿ ಭಾಗಿಯಾಗಿದ್ದು ಮತ್ತು ಕನ್ನಡಿಗರ ಸುರಕ್ಷತೆಗೆ ಕಾರಣರಾಗಿತ್ತು. ನಿಜಕ್ಕೂ ಕೂಡ ಒಂದು ರೀತಿಯ ಕನ್ನಡಿಗರಿಗೂ ಕೂಡ ಹೆಮ್ಮೆ. ಕಾಶ್ಮೀರದಲ್ಲಿ ಸಿಲುಕಿದ್ದ ಕನ್ನಡಿಗರ ರಕ್ಷಣೆಗೆ ತುರ್ತು ಕ್ರಮವನ್ನು ಕೂಡ ಕೈಗೊಂಡರು. ಕೆಲವೇ ಕನ್ನಡಿಗರ ತಂಡದೊಂದಿಗೆ ಬೆಂಗಳೂರಿಗೆ ಈಗಾಗಲೇ ಆಗಮಿಸಿದ್ದಾರೆ ಸಂತೋಷ್ ಲಾಡ್. ಸಚಿವ ಸಂತೋಷ್ ಲಾಡ್ಗೆ ಕನ್ನಡಿಗರ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಕನ್ನಡ ನಾಡಿನ ಸರ್ವ ಅಂದರೆ ಪಕ್ಷಾತೀತವಾಗಿ ಜನ ಬೆಂಬಲವನ್ನು ಕೂಡ ಕೊಡ್ತಾ ಇದ್ದಾರೆ. ಇದು ಕಾಶ್ಮೀರ ಆಪರೇಷನ್ ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ ಸಂತೋಷ್ ಲಾಡ್ ಪಾತ್ರದ ಬಗ್ಗೆ ಇರತಕ್ಕಂಥ ಅಪ್ಡೇಟ್ಸ್. ಇದು ಕಳಿಸಿದ್ರೆ ಆಲ್ರೆಡಿ. ಬೇರೆ ಏನಾದ್ರು ಹೆಸರು ಬರ್ಸಿದ್ರೆ ನಮ್ಮ ಹತ್ರ ನೀವು 2890 ನಾಳೆ ಬರ ಕಡಿದ್ರೆ. ರಂಜಿತ್ ಅವರು ಸಂತೋಷ್ ಲಾಡ್ ಮಾತಾಡ್ತಿರೋದು. ಹೇಗಿದ್ದೀರಾ? ಎಲ್ಲಿದ್ದೀರಾ? ಅದು ಎಷ್ಟು ಜನ ಇದ್ದಾರೆ ಒಟ್ಟಿಗೆ? ಓಕೆ, ನಿಮ್ ಟಿಕೆಟ್ ಯಾವ ಬುಕ್ ಆಗಿದೆ? ದಟ್ ಈಸ್ ಡೇ ಆಫ್ಟರ್ ಟುಮಾರೋ. ಓಕೆ, ನೀವೇ ನಾಡಿದ್ದಕ್ಕೆ ಬರ್ತೀರಾ? ನಾಳೆ ಬರ್ತೀರಾ? ನಾಡಿದ್ದಕ್ಕೆ ಬರ್ತೀರಾ? ಎಲ್ಲ ಒಟ್ಟಿಗೆ ಬರ್ತೀರಾ? ಏನ್ ತೊಂದರೆ ಇಲ್ಲ ತಾನೆ? ಓಕೆ, ಪ್ಲೀಸ್ ಎನಿಥಿಂಗ್ ಇಸ್ ದೇರ್ ಯು ಲೆಟ್ ಅಸ್ ನೋ. ಓಕೆ, ಇದೇ ನಂಬರ್ ಇದೆ, ಸೇವ್ ಮಾಡ್ಕೊಳ್ಳಿ. ಏನೇ ತೊಂದರೆ ಇದ್ರೆ ಫೋನ್ ಮಾಡಿ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲ ಸೇರಿ ಬನ್ನಿ, ಒಟ್ಟಿಗೆ ಬನ್ನಿ. ಓಕೆ, ಓಕೆ, ಬಾಯ್. ಹಲೋ, ರಂಜಿತ್ ಅವರ? ರಂಜಿತ್ ಅವರ ಸಂತೋಷ್ ಲಾಡ್ ಮಾತಾಡ್ತಿರೋದು. ಪಹಲ್ಗಾಮ್ನಲ್ಲಿ ಸಿಲುಕಿದಂತಹ 170ಕ್ಕೂ ಹೆಚ್ಚು ಮಂದಿ ಕನ್ನಡಿಗರನ್ನ ಈಗಾಗಲೇ ಅಲ್ಲಿಂದ ಸುರಕ್ಷಿತವಾಗಿ ವಿಶೇಷ ವಿಮಾನದಲ್ಲಿ ಕರೆತರಲಾಗಿದೆ. ಆ 170 ಕನ್ನಡಿಗರ ಹೃದಯದಲ್ಲಿ ಭಯ ಅಡಗಿತ್ತು. ಬಹುಶಃ ಉಗ್ರಗಾಮಿಗಳ ಅಟ್ಟಹಾಸವನ್ನು ನೋಡಿ ಎಂಥವರಿಗೂ ಕೂಡ ಭಯ ಹುಟ್ಟಿಸುವಂತಹ ರೀತಿ ಇತ್ತು. ಸೊ ಆ ಒಂದು ವಾತಾವರಣದಿಂದ ಸುರಕ್ಷಿತವಾಗಿ ವಿಶೇಷ ವಿಮಾನದ ಮುಖಾಂತರವಾಗಿ ಜಂಟಿ ಸೌಕರ್ಯಗಳು ಅಂದರೆ ಕೇಂದ್ರ ಸರ್ಕಾರವೂ ಕೂಡ ವಿಮಾನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸೊ ಅಲ್ಲೊಂದು ಭಾಗವಾಗಿದ್ರು ಸಂತೋಷ್ ಲಾಡ್. ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. 170ಕ್ಕೂ ಹೆಚ್ಚು ಕನ್ನಡಿಗರನ್ನ ಕರ್ನಾಟಕಕ್ಕೆ ಅತ್ಯಂತ ಸುರಕ್ಷಿತವಾಗಿ ಕರೆತರೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ.